ರೈತನೊಬ್ಬನ ಹೊಲವಿತ್ತು. ಅಲ್ಲಿ ದೊಡ್ಡದಾದ ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡ ನೇಗಲು ಬಂದು ನಿಂತುಕೊಂಡಿತು. ಮರದ ಮೇಲಿರುವ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ಕಾಣಿಸುತ್ತಿತ್ತು. ಊರಿನಲ್ಲಿರುವ ಜನರು ಅಮ್ಮನ ಕಲ್ಲು ಎಂದು ಕರೆಯುತ್ತಿದ್ದರು. ಅದರ ಪಕ್ಕದಲ್ಲಿರುವ ಬೇವಿನ ಮರಕ್ಕೆ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆಗ ಒಂದರಿಂದ ಇನ್ನೊಂದು ಸುಖವಾಗಿದ್ದವು. ಜನರು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಆಗ ಎರಡಕ್ಕೂ ಜಂಬ ಬಂದಿತು. ಬೇವಿನ ಮರ ಹೇಳಿತು, ನನ್ನ ಪಕ್ಕದಲ್ಲಿ ನೀನು ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ. ಆಗ ಕಲ್ಲಿಗೆ ಸಿಟ್ಟು ಬಂದಿತು. ಆಗ ಹೇಳಿತು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ಜನರು ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ. ಆಗ ಅಮ್ಮನ ಕಲ್ಲು ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಆಗ ರೈತ ಮತ್ತು ರೈತನ ಮಕ್ಕಳು ಹೊಲಕ್ಕೆ ಬಂದರು. ಆಗ ಒಂದೇ ಇರುವ ಬೇವಿನ ಮರ ನೋಡಿ, ನಾಳೆ ಮರ ಕಡಿಯುವವರನ್ನು ಕರೆಸಿ ನೇಗಿಲು ಚಕ್ರ ಮಾಡಿಸಿ ಎಂದು ಹೇಳಿದನು. ಆಗ ರೈತ ನೋಡಿದನು, ಬೇವಿನ ಮರದಿಂದ ದೂರ ಹೋಗಿ ನಿಂತಿದ್ದ ಕಲ್ಲನ್ನು ನಾಳೆ ಕಲ್ಲು ಹೊಡೆಯುವವರನ್ನು ಕರೆಸಿ ನೇಗಿಲು ಕಟ್ಟಿ ಉಳ್ಳಲಿಕ್ಕೆ ಬರುತ್ತದೆ ಎಂದು ಹೇಳಿದನು. ಆಗ ಮರ ಮತ್ತು ಕಲ್ಲು ಭಯದಿಂದ ನಡುಗಿದವು. ಕಲ್ಲು ಹೇಳಿತು, ಬೇಗ ಬರಲ್ಲ. ಆಗ ಮರ ಹೇಳಿತು, ಬೇಗವಾ 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 ಎಂದು ಹೇಳಿತು. ಆಗ ಮಾರನೆಯ ದಿನ ಮರ ಕಡಿಯುವವರು ಬಂದರು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಅವರು ಹೋಗುವುದನ್ನೇ ಕಾದಿದ್ದು ಕಲ್ಲು ಹೊಡೆಯುವವರು ಬಂದರು. ಆಗ ಕಲ್ಲು ಹೊಡೆಯುವವರು ಬಂದು ಕಲ್ಲು ಹೊಡೆಯುವುದು ಬೇಡ ಎಂದು ಹೊರಟು ಹೋದರು. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಧನ್ಯವಾದಗಳು.